ಏನಿದು ರೂಪಾಂತರ? ರೂಪಾಂತರ ಅಂದ್ರೆ ಮೆಟಮಾರ್ಫೋಸಿಸ್ ಅಂತ. ಓಕೆ, ಅಂದ್ರೆ ಬದಲಾವಣೆ. ಯಾವ ಜೀವಿ ಅಂತಾನೆ ಗೊತ್ತಾಗಲ್ಲ, ಸೊ ಅದನ್ನ ರೂಪಾಂತರ ಅಂತ ಕರಿತೀವಿ. ಸೊ ನನ್ನ ಲೆಕ್ಕದಲ್ಲಿ ಮನುಷ್ಯ ಎಲ್ಲಿ ತನಕ ಬದಲಾಗ್ತಾ ಇರ್ತಾನೋ ಅವನ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಉತ್ತರ ಕರ್ನಾಟಕದ ಭಾಷೆ ಇರುತ್ತೆ, ನಮ್ಗೆ ಅದೊಂದು ಬೇಜಾರಿತ್ತು. ಉತ್ತರ ಕರ್ನಾಟಕದ ಭಾಷೆ ಮತ್ತೆ ಅಲ್ಲಿನ ಪಾತ್ರಗಳನ್ನ ಕರೆಕ್ಟ್ ಆಗಿ ನಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ಆಗಿರಲಿಲ್ಲ. ನಮಗೆ ಬೇರೆಯವ್ರು ಮಾಡಿದ್ದಾರೆ, ಬಟ್ ನಮಗೆ ಮಾಡಕ್ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಆ ಥರ ಒಂದು ಅವಕಾಶ ಸಿಕ್ತು. ಮಾರ್ಕೆಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ನಾವು ಸಿನಿಮಾ ಮಾಡೋದಲ್ಲ, ಸಿನಿಮಾ ಮಾಡಿ ಆಮೇಲೆ ಮಾರ್ಕೆಟ್ ಕೆಲವು ಸಲ ಅದರಿಂದ ಬದಲಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನಮಸ್ತೆ ವೀಕ್ಷಕರೇ, ಇದೀಗ ನಾವು ಓರಿಯನ್ ಮಲ್ನ PVR ನಲ್ಲಿದ್ದೀವಿ. ಏನಿದು ಓರಿಯನ್ ಮಲ್ನ PVR ಅಂತ ಯೋಚನೆ ಮಾಡ್ತಾ ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ನಟ ಸಾರ್ವಭೌಮ ನೋಡಿದ್ದೀರಾ, ನಟ ಭಯಂಕರ ನೋಡಿದ್ದೀರಾ, ನಟ ರಾಕ್ಷಸ ನೋಡಿದ್ದೀರಾ. ಆದರೆ ಆ ನಟನನ್ನು ತೆಗೆಯೋ ನಿರ್ದೇಶಕ ಒಬ್ಬರಿದ್ದಾರೆ. ಯಾರಂದರೆ ನಿಮ್ಮ ನೆಚ್ಚಿನ ರಾಜ್ವಿ ಶೆಟ್ಟರು. ಆದರೆ ಇಲ್ಲಿ ನಿರ್ದೇಶಕರಾಗಿ ಬಂದಿಲ್ಲ, ನಟನಾಗಿ ಮತ್ತು ರೈಟ್ರಾಗಿ ಬಂದಿದ್ದಾರೆ. ಬನ್ನಿ ಮಾತಾಡೋಣ. ಯಾವ ಸಿನಿಮಾ ಅವ್ರದ್ದು ತೆರೆಗೆ ಬರ್ತಾ ಇದೆ ಎಲ್ಲನೂ ಮಾತಾಡ್ತಾರೆ. ಶೆಟ್ರೆ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ನೋಡಿ. ಹೌದು, ಹೊಸ ಸಿನಿಮಾ ಬಂದಿದೆಯಂತೆ. ಹೌದು, ಎಲ್ಲರನ್ನೂ ಸೆಲೆಬ್ರಿಟಿಗಳನ್ನ ಕರ್ಕೊಬಂದಿದ್ದೀರಾ. ಹೇಗಿದೆ? ಯಾವ ಸಿನಿಮಾ? ರೂಪಾಂತರ ಸಿನಿಮಾದ ಹೆಸರು. 26ನೇ ತಾರೀಕು ರಿಲೀಸು. ಅದಕ್ಕಿಂತ ಸ್ವಲ್ಪ ಮುಂಚೆ ಆಡಿಯನ್ಸ್ ತೋರಿಸೋಣ ಅನ್ನುವಂಥ ಆಸೆ. ಅಂದರೆ ಈ ಸಿನಿಮಾದ ಪ್ರಮೋಷನ್ ನಾವು ಅದೇ ರೀತಿ ಮಾಡಿದ್ದು. ಅಂದರೆ ಇದರ ಕ್ವಾಲಿಟಿ ಮತ್ತು ಕಂಟೆಂಟ್ ಮಾತಾಡಬೇಕು, ಅದನ್ನು ಮೊದಲು ತೋರಿಸಿ ಅದರಿಂದ ಸಿಕ್ಕುವಂಥ ರೆಸ್ಪಾನ್ಸನ್ನು ಆಡಿಯನ್ಸ್ ಮುಂದೆ ಇಡೋಣ ಅಂತ. ತುಂಬ ಸಮಾಧಾನ ಏನಂದರೆ ಇಲ್ಲಿ ಸಿಕ್ಕಿರುವಂಥ ರೆಸ್ಪಾನ್ಸ್ ತುಂಬ ಜನಕ್ಕೆ ತುಂಬ ತಾಕಿರುವಂಥ ಸಿನಿಮಾ ಇದು. ಐ ಆಮ್ ಸೋ ವೆರಿ ಗ್ಲ್ಯಾಡ್ ದ್ಯಾಟ್ ಈ ಸಿನಿಮಾ ನಮಗೆ ಮಾಡೋಕ್ಕಾಯಿತು ಆ್ಯಂಡ್ ಜನರಿಗೆ ಪ್ರಸ್ತುತಪಡಿಸೋಕ್ಕಾಯಿತು. 26ನೇ ತಾರೀಕು ಸಿನಿಮಾ ಬರ್ತಾವೆ, ಅದಕ್ಕಿಂತ ಮುಂಚೆ ಈಗ ತೋರಿಸ್ತೀನಿ. ಓಕೆ, ನಾನು ನಿಮ್ಮನ್ನು ಮಾತಾಡ್ಸೋಕ್ಕಿಂತ ಮುಂಚೆ ನನ್ನ ಸ್ನೇಹಿತನ ಹತ್ರ ಮಾತಾಡ್ತಿದ್ದೆ. ಅವಾಗ ಹೇಳ್ತಾರೆ ರಾಜ್ವಿ ಶೆಟ್ಟರು ಅಂದರೆ ಸಣ್ಣ ಮಕ್ಕಳಿಗೂ ಇಷ್ಟ ಆಗ್ತಾರೆ, ಮಧ್ಯಮ ವರ್ಗದ ಮಕ್ಕಳಿಗೂ, ನಮ್ಮಂಥ ಏಜವ್ರಿಗೂ ಇಷ್ಟ ಆಗ್ತಾರೆ, ಹಿರಿಯರಿಗೂ ಇಷ್ಟ ಆಗ್ತಾರೆ, ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೂ ಇಷ್ಟ ಆಗ್ತಾರೆ, ಈಶಾನ್ಯ ಎಲ್ಲ ಕರ್ನಾಟಕಕ್ಕೂ ಇಷ್ಟ ಆಗ್ತಾರೆ. ಅವರ ಕಂಟೆಂಟ್ ಆಗಿರುತ್ತೆ ಅಂತ. ಈ ಸಿನಿಮಾ ರೂಪಾಂತರ ಯಾವ ಕಡೆ ಭಾಷೆ, ಏನು, ಹೇಗೆ? ಇದರಲ್ಲಿ ಒಂದು ಪಾರ್ಟ್ ಬೆಂಗಳೂರು ಕನ್ನಡ ಇರುತ್ತೆ. ಓಕೆ, ಇನ್ನೊಂದು ಮುಖ್ಯವಾದ ಪಾರ್ಟು, ಈಗ ನೀವು ಸಿನಿಮಾ ನೋಡಿದ್ರೆ ಅಂತ ನಾನು ನೋಡಿದ್ದೀನಿ. ಇನ್ನೊಂದು ಮುಖ್ಯವಾದ ಪಾರ್ಟು ಉತ್ತರ ಕರ್ನಾಟಕದ ಭಾಷೆ ಇರುತ್ತೆ. ಓಕೆ, ಸೊ ಅದು ಖುಷಿ. ಅಂದರೆ ನಮ್ಗೆ ಅದೊಂದು ಬೇಜಾರಿತ್ತು. ಉತ್ತರ ಕರ್ನಾಟಕದ ಭಾಷೆ ಮತ್ತು ಅಲ್ಲಿನ ಪಾತ್ರಗಳನ್ನ ಕರೆಕ್ಟಾಗಿ ನಮಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಿರಲಿಲ್ಲ. ನಮಗೆ ಬೇರೆಯವ್ರು ಮಾಡಿದ್ದಾರೆ, ಬಟ್ ನಮಗೆ ಮಾಡಕ್ಕೆ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಆ ಥರ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಇಬ್ಬರು ಅದ್ಭುತ ನಟರು ಸಿಕ್ಕಿದ್ರು. ಆ್ಯಂಡ್ ಇಡೀ ಸಿನಿಮಾದಲ್ಲಿ ತುಂಬ ಹತ್ತಿರ ಆಗ್ತಾ ಇರುವಂಥ ಪಾತ್ರಗಳು ಯಾವುದಂತ ಕೇಳಿದ್ರೆ ಆ ಇಬ್ಬರು. ಓಕೆ, ಸೊ ಹಾಗಾಗಿ ಇದು ಅಲ್ಲಿಗೆ ಸಲ್ಲುವ ಸಿನಿಮಾ, ಇಲ್ಲಿಗೆ ಸಲ್ಲುವ ಸಿನಿಮಾ ಅಲ್ಲ. ಒಳ್ಳೆ ಸಿನಿಮಾ ಯಾರೆಲ್ಲ ನೋಡ್ಬೋದು ಅವ್ರು ಈ ಸಿನಿಮಾ ನೋಡ್ಬೋದು ಅಂತ ನಾನು ಅನ್ಕೋತೀನಿ. ಶೆಟ್ರು ಅಂತ ಅಂದರೆ ಮಂಗಳೂರು ಭಾಷೆಗೆ ಮಾತ್ರ ಸೀಮಿತ ಅನ್ನೋ ಒಂದು ಮಾತು ಬರ್ತಾ ಇತ್ತು. ಆದರೆ ಈ ಬಾರಿ ನೀವೇ ಹೇಳಿದ್ದೀರಾ, ಉತ್ತರ ಕರ್ನಾಟಕಕ್ಕೂ ಕೂಡ ಈ ಬಾರಿ ರುಚಿ ಅನ್ನೋದು ಕೊಡ್ತೀನಿ, ಒಳ್ಳೆಯ ಔತಣವನ್ನು ಕೊಡ್ತೀನಿ ಅಂತ. ಹಾಗೆಯೇ ನಮ್ಮ ಬೆಂಗಳೂರಿಗೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗಕ್ಕೆ, ಚಿತ್ರಮಂದಿರಕ್ಕೆ ಬರೋ ಸ್ವಲ್ಪ ಕಡಿಮೆ ಆಗ್ತಿದೆ. ಯಾಕೆಂದರೆ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬರ್ತಾ ಇಲ್ಲ, ಅದೇ ಬಿಲ್ಡಪ್ಪು, ಅದೇ ಬ್ಲ್ಯಾಕ್ ಮ್ಯಾಜಿಕ್ಕು, ಇನ್ನೊಂದು ಮತ್ತೊಂದು ಅಂತ. ನಿಮ್ಮ ಆ ಸಿನಿಮಾ ರೂಪಾಂತರ ಈ ಬೆಂಗಳೂರಿನಲ್ಲಿ ಏನು ಹೇಳಕ್ಕೆ? ಏನು ಹೇಳಕ್ಕೆ ಬರ್ತಾ ಇಲ್ಲ. ಅಂದರೆ ನಮ್ಮ ಪ್ರಯತ್ನ ಜಾರಿಯಲ್ಲಿರುತ್ತೆ. ಅಂದರೆ ಮಾರ್ಕೆಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ನಾವು ಸಿನಿಮಾ ಮಾಡೋದಲ್ಲ, ಸಿನಿಮಾ ಮಾಡಿ ಆಮೇಲೆ ಮಾರ್ಕೆಟ್ ಕೆಲವು ಸಲ ಅದರಿಂದ ಬದಲಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡೋದು, ಜನ ಅದನ್ನು ನೋಡ್ತಾರೆ ಅನ್ನುವಂಥ ಒಂದು ಗಾಢ ನಂಬಿಕೆ ನಮ್ಮದು. ಆ್ಯಂಡ್ ಮಾಡಬೇಕಾದ್ರೆ ಇದು ಯಾವ ರೀತಿ ಮಾರ್ಕೆಟ್ ಸ್ವೀಕಾರ ಮಾಡುತ್ತೆ ಅದನ್ನೆಲ್ಲ ಯೋಚನೆ ಮಾಡಿದೆ ನಮಗೆ ಭಾಳ ಹತ್ತಿರ ಆಗಿದೆ ಸಿನಿಮಾ, ಜನರಿಗೂ ಹತ್ತಿರ ಆಗುತ್ತೆ ಅಂತ ಅನ್ಕೊಂಡು ಮಾಡುವಂಥ. ಹಾಗೆ ನಮ್ಮ ಚಿತ್ರಮಂದಿರನ ತಿರುಗಾಡ್ಕೊಂಡೇ ಮಾತಾಡೋಣ, ಬನ್ನಿ, ಒಂದು ಕಡೆ ನಿಲ್ಲೋದು ಬೇಡ, ಮಾಡೋಣ. ಓಕೆ, ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ರೂಪಾಂತರ. ನಾನು ಮೊದಲಿಗೆ ಕೇಳಬೇಕಾಯ್ತು, ಏನಿದು ರೂಪಾಂತರ? ರೂಪಾಂತರ ಅಂದರೆ ಮೆಟಮಾರ್ಫೋಸಿಸ್ ಅಂತ. ಓಕೆ, ಅಂದರೆ ಬದಲಾವಣೆ. ಈಗ ಆ ಬದಲಾವಣೆ ಅನ್ನೋದು ಪ್ರತಿ ಜೀವನದಲ್ಲೂ ಬಂದೇ ಬರುತ್ತೆ. ಬಟ್ ಆದರೆ ಬದಲಾವಣೆ ಎಷ್ಟು ಗಾಢವಾಗಿದ್ದಾಗ ಅದು ರೂಪಾಂತರವಾಗುತ್ತೆ. ಅಂದರೆ ಅದರ ಮೊದಲಿನ ರೂಪಕ್ಕೂ ಹಿಂದಿನ ರೂಪಕ್ಕೂ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂದರೆ ಯಾವ ಜೀವಿ ಅಂತಲೇ ಗೊತ್ತಾಗಲ್ಲ. ಸೊ ಅದನ್ನು ರೂಪಾಂತರ ಅಂತ ಕರಿತೀವಿ. ಸೊ ನನ್ನ ಲೆಕ್ಕದಲ್ಲಿ ಮನುಷ್ಯ ಎಲ್ಲಿ ತನಕ ಬದಲಾಗ್ತಾ ಇರ್ತಾನೋ ಅವನ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲಿ ತನಕ ಸ್ಟೇಬಲ್ ಆಗಿರಬೇಕು, ಸ್ಟಿಲ್ ಆಗಿರಬೇಕು, ಬದಲಾಗಬಾರ್ದು ಅಂತ ಯೋಚನೆ ಮಾಡ್ತಾನೋ ಆಗ ಎಲ್ಲಾದರೂ ಹಾಳಾಗುತ್ತೆ ಅನ್ನೋದು ಥೀಮು. ಸೊ ಅದ್ರ ಬಗ್ಗೆ ಇರುವಂಥ ಸಿನಿಮಾ ಆದ ಕಾರಣದಿಂದಾಗಿ ರೂಪಾಂತರ ಅನ್ನುವಂಥ ಹೆಸರು. ರೂಪಾಂತರ ಅಂದರೆ ಬದಲಾವಣೆ ಅನ್ನೋದು ನೀವೇ ಹೇಳ್ತಾ ಇದ್ದೀರಾ. ಆದರೆ ವ್ಯಕ್ತಿ ಬದಲಾಗ್ತಾನ, ಇಲ್ಲ ಕಂಟೆಂಟ್ ಬದಲಾಗುತ್ತಾ, ಸಿನಿಮಾ ಆ ತಿರುವುಗಳು ಹೇಗಿರುತ್ತೆ ಅನ್ನೋದನ್ನ 26ನೇ ತಾರೀಕಿಗೆ ಬಂದು ನೋಡಬೇಕು. ಒಂದು ಮಾತ್ರ ಹಿಂಟ್ ಕೊಡ್ತೀನಿ,
ಸುಮ್ಮನೆ ಎಲ್ಲೂ ಬೆಳ್ಳಿಡಕ್ಕೆ ಹೋಗ್ಬೇಡಿ, ಸಿನಿಮಾ ನೋಡಿ ಅಂತ. ನಾನು ನೋಡಿದ್ದೀನಿ ಸಿನಿಮಾನ, ಅದಕ್ಕೆ ಒಳ್ಳೇದಾಗಲಿ. 26ನೇ ತಾರೀಕು ರಿಲೀಸ್ ಬಿಡುಗಡೆ ಮಾಡ್ತಿದ್ದೀರಾ, ಕರ್ನಾಟಕದಂತ ಹೆಸರು ಮಾಡಲಿ. ನಮ್ಮ ಚಿತ್ರರಂಗಕ್ಕೆ ಸ್ವಲ್ಪ ಕೆಳಗೆ ಬರ್ತಾ ಇದೆ, ಮತ್ತೆ ನಿಮ್ಮಿಂದ ರೂಪಾಂತರ ಆಗಲಿ ನಮ್ಮ ಚಿತ್ರರಂಗ ಅಂತ ಹೇಳ್ತೀನಿ. ಒಳ್ಳೇದಾಗಲಿ, ಗುಡ್ ಲಕ್ ಸರ್. ಏನಾದ್ರು ಹೇಳಕ್ಕಿದೆಯಾ ನಮ್ಮ ವೀಕ್ಷಕರಿಗೆ? ಏನಿಲ್ಲ, ವೀಕ್ಷಕರಿಗೆ ಏನು ಹೇಳೋದು, ಮೊದಲಿಂದ ಮಾಡಿರುವಂಥ ಸಿನಿಮಾಗಳನ್ನೆಲ್ಲ ಸಪೋರ್ಟ್ ಮಾಡಿದ್ದೀರಾ. 26ನೇ ತಾರೀಕು ಬರ್ತಾ ಇದೆ. ಸೊ ಇದರ ರಿವ್ಯೂಗಳನ್ನು ಆದಷ್ಟು ಬೇಗ ಹಂಚ್ಕೋತೀವಿ ನಾವು. ಸಿನಿಮಾ ಇಷ್ಟ ಆದರೆ ಥಿಯೇಟರಲ್ಲಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು.